ಯೂಶಲಿ ಆಫೀಸ್ಗೆ ಏನಾದರೂ ಹೋಗಬೇಕು ಮತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು, ಟೈಮ್ ಇಲ್ಲ, ಲೇಟ್ ಆಗಿಬಿಟ್ಟಿದೆ ಅಂದರೆ ಈ ರೀತಿ ಇನ್ಸ್ಟೆಂಟ್ ಆಗಿ ನೀವು ಪುಳಿಯೋಗರೆಗಳನ್ನು ಮಾಡ್ಕೋಬೋದು. ಪಲಾವ್ ಎಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತಲ್ಲ, ಹಾಗಾಗಿ. ಸೊ ಈ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 100 ಗ್ರಾಮ್ ಅಷ್ಟು MTR ಪುಳಿಯೋಗರೆ ಪೌಡ್ರನ್ನ ತಗೊಂಡಿದ್ದೀನಿ. ಅದರದ್ದೇ ಗೊಜ್ಜನ್ನು ಮಾಡಿ ಇಟ್ಕೊಳ್ತಿದ್ದೀನಿ. ಸೊ ಮೊದಲಿಗೆ ಒಂದು ಬಾಣಲಿಗೆ ಒಂದು 5 ರಿಂದ 6 ಸ್ಪೂನ್ ಅಷ್ಟು ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಪುಳಿಯೋಗರೆನಲ್ಲಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು 1 ಹಿಡಿಯಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಡಲೆ ಬೀಜವನ್ನು ನಾನು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿರ್ತೀನಿ. ಸೊ ಮಕ್ಳಿಗೂ ಕೂಡ ಕೊಡ್ತೀನಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಕಡಲೆ ಬೀಜವನ್ನು ಕೂಡ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಮತ್ತೆ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನೀವು ಹಸಿ ಕಡಲೆ ಬೀಜ ಏನಾದರೂ ಹಾಕ್ಕೊಳ್ಳೋ ಆಗಿದ್ರೆ ಒಂದು 3 ರಿಂದ 4 ನಿಮಿಷ ತಗೊಳುತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ. ನೋಡಿ, ಈಗ ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ, ಕಡಲೆಬೇಳೆ ಉದ್ದಿನಬೇಳೆ ಕೂಡ ಫ್ರೈ ಆಗಿದೆ. ಸೊ ಇದಕ್ಕೆ ಒಂದು 8 ರಿಂದ 10 ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಮೀಡಿಯಂ ಫ್ಲೇಮಲ್ಲೇ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 12 ಎಸ್ಲನ್ನು ಹಾಕ್ಕೊಳ್ಳಿ. ಮತ್ತು ಸಿಪ್ಪೆ ಇರಲಿ, ಚೆನ್ನಾಗಿರುತ್ತೆ ಪುಳಿಯೋಗರೆನಲ್ಲಿ ಟೇಸ್ಟು. ಸೊ ಗಟ್ಟಿ ಇರೋ ಅಂಥ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳ ಸಿಪ್ಪೆನ ಹಾಗೆ ಬಿಟ್ಟಿದ್ದೀನಿ. ಅದನ್ನು ಹಾಕ್ಕೊಂಡು ಮತ್ತೆ ಅದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಸೊ ಈಗ ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡ್ರೆ ಪುಳಿಯೋಗರೆ ಹಾಳಾಗೋದು ಇಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಸೀಸಬಾರ್ದು, ಆಯಿತಾ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಕೊಬ್ಬರಿ ಕೂಡ ಲೈಟಾಗಿ ಸ್ವಲ್ಪ ಎಣ್ಣೆನ ಬಿಡುತ್ತೆ, ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಎಲ್ಲವನ್ನು ಫ್ರೈ ಮಾಡ್ಕೊಂಡಾಗಿದೆ, ಎಲ್ಲ ಒಂದು 5 ನಿಮಿಷ ಆಗಿದೆ. ಸೊ ಈಗ ನಾನು 100 ಗ್ರಾಮ್ ಅಷ್ಟು MTR ಪುಳಿಯೋಗರೆ ಪೌಡ್ರನ್ನು ತಗೊಂಡಿದ್ದೀನಿ. ಸೊ ಇದು ಡೇಟನ್ನು ನೋಡಿ ತಗೊಳ್ಳಿ. ಯೂಶಲಿ ಎಕ್ಸ್ಪೈರಿ ಡೇಟ್ ಎಷ್ಟು ದಿನ ಇದೆ ಇನ್ನು ಅಂತೆಲ್ಲ ನೋಡಿ ತಗೊಳ್ಳಿ, ಆಯಿತಾ. ಇದಿನ್ನು ಡಿಸೆಂಬರ್ವರೆಗೂ ಇದೆ. ಸೊ ನೋಡಿ, ಈಗ ಪುಳಿಯೋಗರೆ ಪೌಡ್ರನ್ನ ಫುಲ್ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಡ್ರೈ ರೋಸ್ಟೇ ನೀಟಾಗಿ ಮಾಡ್ಕೊಳ್ಳಿ. ಕಾಳುಗಳ ಜೊತೆ ಎಲ್ಲ ಪುಳಿಯೋಗರೆ ಪೌಡ್ರು ಒಂದ್ಸರಿ ಚೆಂದ ಬಿಸಿ ಆಗಬೇಕು. ಸೊ ಅಲ್ಲಿವರೆಗೂ ಒಂದು 2 ನಿಮಿಷ ಆಗುತ್ತೆ. ಕೈ ಆಡಿಸ್ತಾ ಇರಬೇಕು, ನೀಟಾಗಿ ಬಿಡಬೇಡಿ, ತಳ ಹತ್ತುತ್ತೆ, ಆವಾಗ ಹಾಳಾಗ್ಬಿಡುತ್ತೆ. ನೋಡಿ, ಈಗ ಒಂದು ನಿಂಬೆಹಣ್ಣು ಗಾತ್ರದಂಥ ಹುಣಸೆ ಹಣ್ಣನ್ನು ತಗೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನಾನು. ಸೊ ಬಿಸಿ ನೀರಲ್ಲಿ ನೆನೆಸಿದ್ದೆ, ಹಾಗಾಗಿ ಚೆಂದ ಮೆತ್ತಗಾಗಿದೆ. ಅದಕ್ಕೆ ಹೆಚ್ಚು ಕಮ್ಮಿ 1 ರಿಂದ 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಆ ಹುಣಸೆ ರಸವನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಚೆಂದ ಹದ ಬರೋವರೆಗೂ ಬೇಯಿಸ್ಬೇಕು. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಬೆಲ್ಲದ ಪುಡಿಯನ್ನು, ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ತೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸಾಂಬಾರ್ ಪೌಡ್ರನ್ನ ಪುಳಿಯೋಗರೆ ಗೊಜ್ಜಿಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಕೂಡ ಆಗುತ್ತೆ ನಿಮಗೆ. ನೋಡಿ, ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಗಟ್ಟಿ ಬರಬೇಕು, ಎಣ್ಣೆನ ಬಿಡಬೇಕು, ಅಲ್ಲಿವರೆಗೂ ಚೆಂದ ಮಿಕ್ಸ್ ಮಾಡಿ. ಇದು ಹೆಚ್ಚು ಕಮ್ಮಿ ಒಂದು 10 ನಿಮಿಷ ತಗೊಳುತ್ತೆ. ಸೊ ಲಾಸ್ಟಿಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ. ಮತ್ತು ಹೀಗೆ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಚೆಂದ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈಗ ಹೆಚ್ಚು ಕಮ್ಮಿ ಒಂದು 10 ನಿಮಿಷ ಆಗಿದೆ, ಗಟ್ಟಿ ಆಗ್ತಾ ಇದೆ. ಪುಳಿಯೋಗರೆ ಗೊಜ್ಜು ನಿಮಗೆ ಸ್ವಲ್ಪ ತೆಳು ಬೇಕಂದರೆ ತೆಳು ಮಾಡ್ಕೊಳ್ಳಿ, ಗಟ್ಟಿ ಬೇಕೆಂದರೆ ಗಟ್ಟಿ ಮಾಡ್ಕೊಳ್ಳಿ. ಯೂಶಲಿ ಈ ರೀತಿ ಎಣ್ಣೆ ಬಿಡೋವರೆಗೂ ನೀವು ಬೇಯಿಸ್ಕೋಬೇಕು. ನೋಡಿ, ಈಗ ಪುಳಿಯೋಗರೆ ಗೊಜ್ಜು ಕಂಪ್ಲೀಟ್ ರೆಡಿ ಆಗಿದೆ. ಸೊ ಇದನ್ನು ನೀವು ಆರಿದ ನಂತರ ಒಂದು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು. ಔಟ್ಸೈಡ್ ಕೂಡ 1 ವಾರದ ಮೇಲೆ ಇಟ್ಕೋಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ 1 ಮಂತ್ ಇಟ್ಕೋಬೋದು. ನೋಡಿ, ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ. ಇನ್ಸ್ಟೆಂಟಾಗಿ ಬೇಕಂದರೆ ಸ್ವಲ್ಪ ರೈಸನ್ನು ಹಾಕ್ಕೊಂಡು ಅದಕ್ಕೆ 1 2 ಸ್ಪೂನ್ ಅಷ್ಟು ಗೊಜ್ಜು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಇನ್ಸ್ಟೆಂಟಾಗಿ ಪುಳಿಯೋಗರೆ ರೈಸ್ ರೆಡಿ ಆಗಿರುತ್ತೆ.
ಹಾಗೆ ವೀಕ್ಷಕರೇ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಿ, ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂದ್ಬಿಟ್ಟು. ಬಟ್ ಆಕ್ಚುಲಿ ಏನಾಯ್ತಂದ್ರೆ ಪಾಪು ಸ್ವಲ್ಪ ಸ್ಕೂಲಲ್ಲಿ ಬಿದ್ದಿದ್ದ, ತಲೆಗೆ ಪೆಟ್ಟಾಗಿತ್ತು. ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಹಾಗಾಗಿ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಕೆಲವು ಟೈಮ್ ನಾವೆಷ್ಟೇ ಹುಷಾರಾಗಿ ಮಕ್ಕಳನ್ನ ನೋಡಿಕೊಂಡ್ರು ಸ್ಕೂಲ್ಗಳಲ್ಲಿ ಈ ರೀತಿ ಎಡವಟ್ ಆಗುತ್ತೆ. ಸ್ಕೂಲಲ್ಲಿ ಎಷ್ಟೇ ಜನ ಟೀಚರ್ಸ್ ಇದ್ರೂ ಕೆಲವು ಟೈಮ್ ಇಂಥ ಚಾನ್ಸಸ್ ತುಂಬ ಕಾಮನ್ ಆಗಿ ಆಗುತ್ತೆ. ಆದಷ್ಟು ತುಂಬ ಅಲರ್ಟ್ ಆಗಿರಿ. ಮತ್ತೆ ನಾವು ಆ್ಯಕ್ಚುಲಿ ಸ್ಕೂಲಲ್ಲಿ CCTV ಫೋಟೇಜ್ ಚೆಕ್ ಮಾಡಿ ತುಂಬ ಕಮ್ಮಿ ಹೈಟಿಂದನೇ ಬಿದ್ದಿದ್ದ, ಆದರೂ 4 ಸ್ಟಿಚಸ್ ಆಯಿತು. ಸೊ ಹೀಗಾಗಿ ಕೆಲವು ಟೈಮು ತುಂಬ ಅಲರ್ಟ್ ಆಗಿ ಇರೋದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಸೊ ನೀವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ರೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಟೀಚರ್ಸ್ಗಳ ಹತ್ರ ವಿಚಾರಿಸ್ತಾ ಇರಿ. ಸೊ ನೋಡಿ, ಈಗ ಪುಳಿಯೋಗರೆ ಗೊಜ್ಜನ್ನು ಕಲಸಾಗಿದೆ ರೈಸ್ ಜೊತೆ. ಮಿಕ್ಕಿದಂಥ ಗೊಜ್ಜನ್ನು ನಾನು ಈ ರೀತಿ 500 ml ಮೇಸನ್ ಜಾರ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಈ ರೀತಿ ಏನಾದರೂ ಗೊಜ್ಜುಗಳನ್ನ ಮಾಡ್ಕೊಂಡಾಗ ಈ ರೀತಿ ಗ್ಲಾಸ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿ. ಅವಾಗ ನಿಮಗೆ ಕಾಣಿಸುತ್ತೆ ಕೂಡ, ಮತ್ತೆ ಏನಾದರೂ ಹಾಳಾಗಿದ್ರು ಕೂಡ ನಿಮಗೆ ಬೇಗ ಗೊತ್ತಾಗತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರನ್ನು ಗೊಜ್ಜು ಮಾಡಿ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಹಾಗೆ ನಿಮ್ಗೆ ಇಂದಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.